ಆಕ್ಚುಲಿ ಬಿಗ್ ಬಾಸ್ಗೋಸ್ಕರ ಕಾಲ್ ಅಂತ. ಅಷ್ಟೊತ್ತಿಗೆ ಸೀಸನ್ ಶುರು ಆಗಿತ್ತಾ? ನನಗೆ ಎಂಟ್ರಿಗೂ ಒಂದು ವಾರದ ಹಿಂದೆ ನಡೆದಿದ್ದು. ಓಕೆ, ಅಂದ್ರೆ 2 ವೀಕ್ಸ್ ಆಗಿತ್ತು ಆಲ್ರೆಡಿ. 2 ವೀಕ್ಸ್, ಟೂ ವೀಕ್ಸ್ ಆಗೋಗಿತ್ತು. ಬಿಗ್ ಬಾಸ್ ಮನೇಲೆಲ್ಲ ತುಂಬಾ ಫಾಲೋ ಮಾಡ್ತಾರೆ, ಅಮ್ಮ ಎಲ್ಲ ನೋಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಇವರು ಬಿಗ್ ಬಾಸ್ ಅಂತ ಹೇಳ್ತಾರೆ. ನಂಗೆ ಅವಾಗ ಅನ್ಸುತ್ತೆ ಇಲ್ಲ ಇದು ಯಾವ್ದೋ ಸ್ಕ್ಯಾಮ್ ಕಾಲ್ ಅಂತ. ನಾನು ಅಲ್ಲೂ ನಂಬಲ್ಲ. ಬಿಗ್ ಬಾಸ್ ಅಂತ ಎಲ್ಲಿ ಹೆಸರು ಬರುತ್ತೆ ಅವಾಗ ಇಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಇದು ಅಂತ ನಾನು ನಂಬಲಿಲ್ಲ ಸ್ಟಾರ್ಟಿಂಗ್. ಬಟ್ ಅವ್ರ ಹೆಸರು, ಅವ್ರ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲ 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 ಇದು ಏನೋ ಇದೆ ಇದು ಅಂದ್ಕೊಂಡು ನಂಬ್ಕೊಂಡೆ. ಅವ್ರೇನು ಕನ್ಫರ್ಮೇಶನ್ ಕೊಡಲ್ಲ, ಏನೂ ಇಲ್ಲ, ಸುಮ್ಮನೆ ಆಪ್ಷನ್ ಆಗಿ ಒಂದು ನೋಡ್ತಾ ಇದೀವಿ, ಚೆಕ್ ಮಾಡ್ತಾ ಇದೀವಿ ನೀವು ಹೆಂಗೆ ಅಂತ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಮನೇಲಿ ಹೇಳಿಲ್ಲ. ಅವಾಗ್ಲೂ ನಾನು ಅಮ್ಮಂಗೆ ಹೇಳಿದೆ, ಬಿಕಾಸ್ ಕೆಲಸ ರಿಸೈನ್ ಮಾಡಿರೋದು ಮನೇಲಿ ಗೊತ್ತಿಲ್ಲ. ಬಿಗ್ ಬಾಸ್ ಹೋಗ್ತೀನಿ ಅಂದ್ರೆ ಏನೋ ತಮಾಷೆ ಮಾಡ್ತೀನಿ, ಐ ಡಿಡ್ಂಟ್ ವಾಂಟ್ ಟು ಮೇಕ್ ಅ ಫೂಲ್ ಔಟ್ ಆಫ್ ಮೈ ಸೆಲ್ಫ್. ಸೊ ನಾನು ಅಮ್ಮಂಗೂ ಹೇಳಿಲ್ಲ. ನಾನು ಫ್ರೆಂಡ್ ಏನು ಮಾಡ್ತೀವಿ, ಸ್ಟುಡಿಯೋಗೆ ಬರ್ತೀವಿ, ಜಾಲಿವುಡ್ಗೆ ಬಂದು ಅಲ್ಲಿ ನಾವು ಡೈರೆಕ್ಟರ್ ಅವ್ರು ಇವರೆಲ್ಲ ಬಂದು ಮೀಟ್ ಮಾಡ್ತಾರೆ. ಆ್ಯಂಡ್ ಆ ಎಂಡಮೋಲ್ ಟೀಮ್ ಅವರೆಲ್ಲ 1-2 ರೌಂಡ್ ಬಂದು ಮೀಟ್ ಮಾಡಿ ಹೋಗ್ತಾರೆ. ದೇರ್ ಆಲ್ಸೋ ದೇ ವರ್ ಲೈಕ್, ಸರ್ ನೀವು ತುಂಬ ಕಾಮು, ತುಂಬ ಒಂಥರ ಕಂಪೋಸ್ಡ್ ಆಗಿ ಸೈಲೆಂಟ್ ಆಗಿದ್ದೀರಾ, ಈ ಶೋ ನಿಮಗೆ ಸೂಟ್ ಆಗಲ್ಲ ಅಂತನೇ ಹೇಳ್ತಾರೆ.